ಸೊ ಫೈನಲಿ ಅಕ್ಷಯ್ ಕಲ್ಪ ಅವರ ಪ್ಲಾಂಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. So cute. ಇದು ಫೇಮಸ್ ಚಿಂಚ ಇದೆ ಸ್ಟಾರು ಇದು ಚಿಂಚ. ಓಹೋ ಬಿಡಬೇಡಿ ಅಷ್ಟೇ, ಏನು ಮಾಡಲ್ಲ. ಕೈ ಮೇಲೆ ಕೂತ್ಕೊಂಡ್ರು ಏನು ಮಾಡಲ್ಲ. ಓಕೆ. ಓ ವಾವ್, ಇದೆ ಫಸ್ಟ್ ಟೈಮ್. ಸೀದಾ ಹನಿ. ಸೊ ಇದು ವೈಟ್ ಕಲರ್ದು ಏನಿದೆ ಆ ಪೋರ್ಷನ್ ಎಲ್ಲ ಶೇಪಲ್ಲಿ ಎಲ್ಲದು ಹನಿ ಸ್ಟೋರ್ ಮಾಡಿ ಒಂದ್ಸಲ ವೈಟ್ ಅಲ್ಲಿ ಸೀಲ್ ಮಾಡ್ತಾ ಬರುತ್ತೆ. ಇದು ಅರ್ಧ ಪೋರ್ಷನ್ ಅಲ್ಲಿ ಮೊಟ್ಟೆ ಇಡ್ತಾ ಬರುತ್ತೆ. ಓಕೆ. ಹಾಂ, ನಾವು 1 ಸ್ಪೂನ್ ಹನಿನ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಅದರಲ್ಲಿ 7 ವರ್ಕರ್ಸ್ ಪೀಸ್ದು ಶ್ರಮ ಇರುತ್ತೆ. ಓಹೋ ಓ ಯಾ. ಮುಲ್ಲಂಗಿ ಆರ್ಗ್ಯಾನಿಕ್ ಫ್ರೆಶ್ ಮುಲ್ಲಂಗಿ ಇವಾಗ ತಾನೇ ಹಾರ್ವೆಸ್ಟ್ ಮಾಡಿರೋದು. ನಾನು ಈ ಮುಲ್ಲಂಗಿನ ಮಾರಲ್ಲ, ನಾನೇ ತಿಂತೀನಿ. ಹೌದು ಬಂತು. ಕ್ಯಾರೆಟ್ ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಈಗ ವೀಗನ್ಸ್ ಅಂತ ಏನಿದಿರೋ ಲೈಕ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ, ಆರ್ಗ್ಯಾನಿಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಯೂಸ್ ಮಾಡುವಂಥ ಮೆನ್ಯೂರ್ ಕೂಡ ಕೌ ಡಂಗ್ ಮೆನ್ಯೂರ್ ಆರ್ಗ್ಯಾನಿಕಲ್ಲಿ. ಸೊ ಐ ಥಿಂಕ್ soil can't provide all the nutrition. Exactly, either ways it goes hand in hand. Exactly, soil also requires nutrition, no? Correct. ಸೊ ಫೈನಲಿ ಅಕ್ಷಯ್ ಕಲ್ಪ ಅವರ ಪ್ಲಾಂಟ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಅವರ ಫಾರ್ಮಾಲಿಟೀಸ್ ಎಲ್ಲ ಮುಗ್ದಿದೆ ಆ್ಯಂಡ್ ನಮಗೆ ಒಂದು ವಿಸಿಟರ್ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವರು ನಯನ ಅಂತ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Hi, I am Nayana. I am from influencer team in Akshay Kalpa Organics. ಸೊ ನಯನ ಅವರೇ ಹೇಳಿ, ಇವಾಗ ಫಸ್ಟು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ತುಂಬ ದೊಡ್ಡ ಪ್ಲಾಂಟ್ ಇದೆ. ಎಷ್ಟು ಏಕರ್ಸ್ ಇದೆ? 28 acres. 28 ಏಕರ್ಸ್ ಇದೆ. ಆ್ಯಂಡ್ ಪಾಪ ಇವ್ರು ನನಗೋಸ್ಕರ ಬೆಳಗಿಂದ ಕಾಯ್ತಾ ಇದ್ರು. ನನಗೆ ನೆನ್ನೆ ಶೂಟ್ ಇದ್ದಿದ್ದರಿಂದ ಇವತ್ತು ಒಂದು ಸ್ವಲ್ಪ ಲೇಟ್ ಆಗಿದೆ. ಬಟ್ ಎಸ್, ಸೊ ಎಲ್ಲಿಗೆ ಫಸ್ಟು? ನಿಮಗೆ ವೆಲ್ಕಮ್ ಡ್ರಿಂಕ್ ಇದೆ. ಓ ವೆಲ್ಕಮ್ ಡ್ರಿಂಕ್. ಓಕೆ. ಗೆಟ್ ಆರ್ಗ್ಯಾನಿಕ್ ಟೀ, ಕಾಫಿ, ಬಟರ್ ಮಿಲ್ಕ್. ಹಾಂ, ಇವರು ಆ್ಯಕ್ಚುಲಿ ದಾರಿ ಉದ್ದಕ್ಕೂ ನನ್ನ ತಲೆ ತಿಂತಾ ಇದ್ರು. ಅಲ್ಲಿ ಊಟ ಸಿಗುತ್ತಾ, ಏನಾದರೂ ಕುಡಿಯೋಕ್ಕೆ ಸಿಗುತ್ತಾ, ಬಾಯಾರಿಕೆ ಆಗ್ತಾ ಇದೆ ಅಂತ ದಾರಿ ಉದ್ದಕ್ಕೂ. ನಿಮಗೆ ಆರ್ಗ್ಯಾನಿಕ್ ಗುಡ್ ಫುಡೇ ಸಿಗುತ್ತೆ, ಬನ್ನಿ. ಎಸ್. ಓಕೆ. ಸೊ ವೆನು ಹ್ಯಾಪಿನಾ? ತುಂಬಾ ಹ್ಯಾಪಿ. ಹಾಂ, ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಈ ನೇಚರ್ ಎಲ್ಲ ನೋಡಿದ್ರೆ. ಓಕೆ. ಸೊ ನಾವಿವಾಗ ವೆಲ್ಕಮ್ ಡ್ರಿಂಕ್ ಕುಡಿಯೋಕ್ಕೆ ಬಂದಿದ್ದೀವಿ. ಮಧುರ ಅವ್ರು ನನ್ನ ಜೊತೆಗಿದ್ದಾರೆ. ಸೊ ವೆಲ್ಕಮ್ ಡ್ರಿಂಕಲ್ಲಿ ಟೀ, ಕಾಫಿ ಆ್ಯಂಡ್ ಇನ್ನೇನಿದೆ? ಟೀ, ಕಾಫಿ ಮತ್ತೆ ಬಟರ್ ಮಿಲ್ಕ್. ಬಟರ್ ಮಿಲ್ಕ್ ಇದೆ. ಓಕೆ. ಸ್ನಾಕ್ಸ್. ಓಕೆ. ಸೊ ಏನು ಸ್ಪೆಷಾಲಿಟಿ ಟೀ, ಕಾಫಿ? ಏನಂದ್ರೆ ನಾವು ಶುಗರ್ ಯೂಸ್ ಮಾಡಲ್ಲ. ಶುಗರ್ ಯೂಸ್ ಮಾಡಲ್ಲ, ಜಾಗ್ರಿ. ಜಾಗ್ರಿನೇ ಯೂಸ್ ಮಾಡೋದು. ಓಕೆ. ಮತ್ತೆ ಆರ್ಗ್ಯಾನಿಕ್ ಮಿಲ್ಕ್. ಓಕೆ. ಸೊ ನಮ್ಮ ಫಾರ್ಮರ್ಸ್ ಇಂದ 1500 ಫಾರ್ಮರ್ಸ್ ಇದ್ದಾರೆ. ಸೊ ಆರ್ಗ್ಯಾನಿಕ್ ಫಾರ್ಮರ್ಸ್ ಅವರಿಂದ ಪ್ರೊಕ್ಯೂರ್ ಮಾಡ್ಕೊಳ್ಳೋದು. ಸೊ ಫೀಡಿಂಗ್ ಇಂದ ಇಟ್ಕೊಂಡು ನಾವೆಲ್ಲದು ಪ್ರತಿಯೊಂದು ಆರ್ಗ್ಯಾನಿಕ್ ಇರುತ್ತೆ. ಅಫ್ಕೋರ್ಸ್. ಸೊ ನಾವು ಒಂದು ಆರ್ಗ್ಯಾನಿಕ್ ಪ್ಲಾಂಟ್ಗೆ ಎಂಟ್ರ್ ಆಗಿದ್ದೀವಿ. ಸೊ ಆರ್ಗ್ಯಾನಿಕ್ ಆಗೇ ನಮಗೆ ವೆಲ್ಕಮ್ ಡ್ರಿಂಕ್ ಸಿಗ್ತಾ ಇದೆ. ಸೊ ಇದನ್ನ ಟ್ರೈ ಮಾಡೋಣ. ಸೊ ಟೀ ಮತ್ತು ಕಾಫಿ ಎರಡಕ್ಕೂ ಯು ಪುಟ್ ಜಾಗ್ರಿ ಅಲ್ವಾ? ಆ್ಯಕ್ಚುಲಿ ನಾನು ಬಟರ್ ಮಿಲ್ಕ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ವಿ ವಿಲ್ ಪ್ರೊವೈಡ್. ಹಾಂ. ಮಲ್ಕೆ ಥರ ಇದೆಯಾ? ನೆಕ್ಸ್ಟ್ ಲೆವೆಲ್. ಸ್ಪೈಸ್ಡ್ ಇರುತ್ತೆ, ಬಟ್ ಥಿಕ್. ಇಟ್ಸ್ ಸ್ಪೈಸ್ಡ್. ಯಾ. ನೈಸ್. ಕೊರೋನಾ ಟೈಮಲ್ಲೆಲ್ಲ ಏನಾಗಿತ್ತು ಅಂದರೆ ಹ್ಯಾಂಡ್ ಟಚ್ ಇದಿರಲಿಲ್ಲ. ಸೊ ಹಾಗಾಗಿ ಅವಾಗ ಕಾಲಲ್ಲಿ ಆಪ್ರೇಟರ್ ಮಾಡೋ ಥರ ಅದು ಮಾಡಿ. ಓಕೆ. ಸೊ ಕಾಲಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ನೀರು. ಸೊ ಇದು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಇದನ್ನು ಕಾನ್ಸೆಪ್ಟ್? ಸಿಒ. ನಿಮ್ಮ ಸಿಒ ಇಂಟ್ರೊಡ್ಯೂಸ್ ಮಾಡಿದ್ದ. ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಬನ್ನಿ ಹತ್ರ. ಇಲ್ಲಿ ಬಂದು ನಾನು ಎಲ್ಲಿ ಇದು ಸೆನ್ಸರಾ ಅಥವಾ ಬೇರೆ ಏನಾನ ಅಂತ ನೋಡ್ತಾ ಇದ್ದೀನಿ ಹೆಂಗೆ ವಾಶ್ ಮಾಡೋದು ಅಂತ. ಆ್ಯಂಡ್ ದೆನ್ ಅವ್ರು ಹೇಳಿದ್ರು ಇಲ್ಲಿ ಕೆಳಗಡೆ ಇಲ್ಲಿ ಫೀಟಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀರು ಬರುತ್ತೆ. ಸೊ ದಿಸ್ ಇಸ್ ದ ವೇ. ಅಂದರೆ ಹೈಜೀನ್ ಮೇಂಟೈನ್ ಮಾಡೋಕ್ಕೋಸ್ಕರ. ಆ್ಯಂಡ್ ಬೇಸಿಕ್ಲಿ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೈಜೀನ್ ಆಗಿರಲಿ ಅಂತ ಈ ಥರ ಮಾಡಿದ್ದಾರೆ ಕಾನ್ಸೆಪ್ಟ್. ಸೊ ದ್ಯಾಟ್ಸ್ ವೆರಿ ನೈಸ್.
ಬೆಂಗಳೂರಲ್ಲಿ ಬಂದಿರೋರು ಆಲ್ಮೋಸ್ಟ್ ಅವ್ರಿಗೆ ಸ್ಪೇಸ್ ಇರಲ್ಲ ಗಾರ್ಡನಿಂಗ್, ಸೊ ಅವ್ರು ಟೆರಸ್ ಮೇಲೆ ಈ ಥರ ಮಾಡ್ಕೊಂಡ್ರೆ ಈ ಥರ ನಿಮ್ಗೆ ಆರ್ಡರ್ ಮಾಡಿದ್ರೆ ಸಿಗುತ್ತೆ. ಸೊ ಕಲ್ಚರ್ ಹಾಕಿ ಕಂಪೋಸ್ಟ್ ರೆಡಿ ಮಾಡ್ಕೊಳ್ಳೋದು. ಓ ಓಕೆ ಓಕೆ, ಅಂದರೆ ಇದು ಬೇಸಿಕ್ಲಿ ಕಂಪೋಸ್ಟ್ ಇದು? ಹಾಂ, ಅಂದ್ರೆ ವೇಸ್ಟ್ ಎಲ್ಲ ಇರತ್ತಲ್ವಾ ಹಸಿ ತರಕಾರಿ ಏನಿರುತ್ತೆ ಅದೆಲ್ಲ ಇದ್ರೊಳಗೆ ಹಾಕಿ ಕಲ್ಚರ್ ಇರುತ್ತೆ. ಮತ್ತೆ ಕೋಕೋ ಕಲ್ಚರ್ ಅಂದರೆ ಬೇಸಿಕ್ಲಿ ಬ್ಯಾಕ್ಟೀರಿಯಾ. ಓಕೆ, ಆ ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿದ್ರೆ ಜಸ್ಟ್ ಅದೇ ಡಿಕಂಪೋಸ್ ಮಾಡುತ್ತೆ. ಸೊ ಇದೇ ಪಾಟಿಗೆ ನೆಕ್ಸ್ಟ್ ಅದನ್ನು ಹಾಕ್ತಾ ಬರುತ್ತೆ. ಇದು ಅವೈಲೇಬಲ್ ಇದೆಯಾ ಅಂದರೆ ಶಾಪ್ ಮಾಡೋಕ್ಕೆ? ಅವೈಲೇಬಲ್ ಇದೆ. ಹೌದಾ? ಆನ್ಲೈನಲ್ಲಿ? ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ. ಓಕೆ, ತಗೋಬೋದು. ಓ ಸೂಪರ್, ಇಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್. ಓಕೆ, ಏನಕ್ಕೆ ಬೇಕು ಜೇನು? ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಜೇನು. 80% ಆಫ್ ದ ಪಾಲಿನೇಷನ್ ಇಸ್ ಡನ್ ಬೈ ಹನಿ ಬೀಸ್. Yes. ರಿಮೈನಿಂಗ್ 20% ಇಸ್ ಡನ್ ಥ್ರೂ ಹ್ಯಾಂಡ್ಸ್ ಆ್ಯಂಡ್ ವಿಂಡ್ಸ್. ಓಕೆ ಓಕೆ, ಸೊ 80% ಪಾಲಿನೇಷನ್ ಆಗೋದೆಲ್ಲ ಇದರಲ್ಲೇ. ಸೊ 15,000 to 20,000 ಸ್ಪೀಷೀಸ್ ಇದೆ ಇದರಲ್ಲಿ. ಸೊ ಮೇಜರ್ಲಿ ನಾವು ಒಂದು 5 ಥರನ ರೇರ್ ಮಾಡ್ಬೋದು. ಓಕೆ, ಸೊ ಒನ್ ಈಸ್ ರಾಕ್ ಪಿ, ಹೆಜ್ಜೇನು ನೋಡ್ತಿರಲ್ಲ, ಅದು ಇಟ್ ಈಸ್ ಫೆರೋಷಿಯಸ್ ಆ್ಯಂಡ್ ಅರೋಗೆಂಟ್ ಇನ್ ನೇಚರ್. ಬಟ್ ಅದರಲ್ಲಿ ನಾವು 30 to 35 kg ಅಷ್ಟು ತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆ ಓಕೆ. ಮತ್ತು ಎರಡನೇದು ಲಿಟಲ್ ಬೀಸ್, ದೇ ಆರ್ ಸ್ಮಾಲರ್ ಇನ್ ಸೈಜ್, ಬಟ್ ಅದರಲ್ಲಿ ನಾವು ಒಂದು ½ kg ಅಷ್ಟು ಒನ್ ಇಯರಿಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಥರ್ಡ್ ಒನ್ ಈಸ್ ಇಂಡಿಯನ್ ಬೀಸ್. ಇದು ಅಫಿಕ್ಸ್ ಸೆರೆನಾ ಇಂಡಿಕಾ ಅಂತ ಹೇಳಿ ಸೈಂಟಿಫಿಕ್ ನೇಮು. ಸೊ ಇಂಡಿಯನ್ ಬೀಸ್ ಪೊಟ್ರೇಜನ್ ಅಂತಾನು ಕರಿತೀವಿ. ಆದಷ್ಟು ಕತ್ಲೆಗೂಡಲ್ಲಿ ಇದರಲ್ಲಿ ಕಟ್ಟುತ್ತೆ ಇದು. ಓಕೆ, ಸೊ ಇದನ್ನು ನಾವು ರೇರ್ ಮಾಡೋದ್ರಿಂದ ಒಂದು 3 to 7 kg ಅಷ್ಟು ನಮಗೆ ಹನಿ ಸಿಗುತ್ತೆ. ಓಕೆ, ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ ಅಂದರೆ ಅಂದರೆ ಎಷ್ಟು ಬೀಸಿಂದ ಸಿಗುತ್ತೆ ಇದು? ಸೊ ಇದು ಒಂದು ಫ್ಯಾಮಿಲಿ, ಇದೊಂದು ಕಾಲೋನಿ ಅಂತ ತಗೊಂಡ್ರೆ ಅಷ್ಟು ಸಿಗುತ್ತೆ. ಒಂದು ಕಾಲೋನಿಯಿಂದ 3 to 7 kg ಪರ್ ಇಯರ್ ಸಿಗುತ್ತೆ ನಮಗೆ. ಮತ್ತೆ ಇದು ಬಂದು ಸ್ಟಿಂಗ್ಲೆಸ್ ಬಿ ಅಂತ. ಓಕೆ, ಸೊ ಇಟ್ ಹ್ಯಾಸ್ ನೋ ಸ್ಟಿಂಗ್ಸ್ ಆಕ್ಚುಲಿ. ಓಕೆ, ಇಟ್ ವಿಲ್ ಸ್ಟಿಂಗ್ ಯು ನೋ, ಹೌದು, ಸ್ಟಿಂಗ್ ಮಾಡುತ್ತೆ, ಬಟ್ ಇಟ್ ಡಸಂಟ್ ಹ್ಯಾವ್ ಅ ಸ್ಟಿಂಗ್. ಬಟ್ ಇದು ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಕಣ್ಣ ಹತ್ರ ಬರೋದು, ಕಿವಿ ಹತ್ರ ಬಂದು ಇರಿಟೇಟ್ ಮಾಡೋದು, ಈ ತರ ಅಟ್ಯಾಕ್ ಮಾಡುತ್ತೆ. ಬಟ್ ಇದು ಇದೊಂದು ಫ್ಯಾಮಿಲಿ ಅಂತ ತಗೊಂಡ್ರೆ ಇದರಲ್ಲಿ 3 ಥರ ಜೇನು ಇರುತ್ತೆ. ಓಕೆ, ಒಂದು ರಾಣಿ ಜೇನು, ಮತ್ತೆ ಒಂದು ಡ್ರೋನ್ ಬೀಸ್, ಗಂಡು ಜೇನು, ಮತ್ತೆ ವರ್ಕರ್ಸ್ ಬೀಸ್. ಏನು ನೀವು ಆಚೆ ಎಲ್ಲ ಓಡಾಡ್ತಾ ನೋಡ್ತೀರಾ, ಇದೆಲ್ಲ ವರ್ಕರ್ಸ್ ಬೀಸ್. ಸೊ ರಾಣಿ ಜೇನು ಇಡೀ ಕಾಲೋನಿಯಲ್ಲಿ ಒಂದೇ ಇರುತ್ತೆ. ಓಕೆ, ಡನ್. ಇನ್ನು ನೆಕ್ಸ್ಟ್ ಬಂದು ಡ್ರೋನ್ ಬೀಸ್, ಗಂಡು ಜೇನು ಇರುತ್ತೆ. ಸೊ ರಾಣಿ ಜೇನು ಕೆಲಸ ಏನಪ್ಪ ಅಂದರೆ ಅದು 1200 ಇಂದ 2000 ಎಗ್ಸ್ನ ಇಡುತ್ತೆ. ಓಕೆ, ಇಟ್ಸ್ ಜಸ್ಟ್ ಲೇ ದ ಎಗ್ಸ್ 1200 to 2000. ಡ್ರೋನ್ ಬೀಸ್ ವಿಲ್ ಹೆಲ್ಪ್ ಫಾರ್ ದ ರಿಪ್ರೊಡಕ್ಷನ್. ಓಕೆ ಓಕೆ. ಆ್ಯಂಡ್ ವರ್ಕರ್ಸ್ ಬೀಸ್ ಏನು ಮಾಡುತ್ತೆ, ದೇ ವಿಲ್ ಕ್ಲೀನ್ ದ ಕಾಲೋನಿ ಆ್ಯಂಡ್ ದೇ ವಿಲ್ ಪ್ರೊಡ್ಯೂಸ್ ದ ಹನಿ. ಓಕೆ, ಹೌ ದೇ ವಿಲ್ ಪ್ರೊಡ್ಯೂಸ್ ಹನಿ ಅಂದರೆ ದೇ ವಿಲ್ ದೇರ್ ಇಸ್ ಅ ನಿಯರ್ ಬೈ ಒಂದು 50 ಮೀಟ್ರು ಅಲ್ಲಿ ಎಲ್ಲ ಫ್ಲವರ್ ಸೋರ್ಸ್ ಇತ್ತು. ಒಂದು 2 ಕಿಲೋಮೀಟರ್ ರೇಡಿಯಸ್ ಅಷ್ಟು ಅವರು ಓಡಾಡುತ್ತೆ. ಅದೇನು ಮಾಡುತ್ತೆ, ದೇ ವಿಲ್ ಕಲೆಕ್ಟ್ ನೆಕ್ಟರ್, ಪೋಲಾನ್, ವಾಟರ್ ಫ್ರಮ್ ದ ಫ್ಲವರ್ ಸೋರ್ಸ್. ದೇ ವಿಲ್ ಕಮ್ ಬ್ಯಾಕ್ ಟು ದ ಕಾಲೋನಿ. ಓಕೆ, ಆ್ಯಂಡ್ ದೇ ಆರ್ ಗೋಯಿಂಗ್ ಇನ್ 30 ಡಿಗ್ರಿ ಸೆಲ್ಸಿಯಸಲ್ಲಿ ಏನು ಮಾಡುತ್ತೆ, ವಾಟರ್ ಎವಾಪ್ರೇಟ್ ಆಗುತ್ತೆ. ರಿಮೈನಿಂಗ್ ವಾಟ್ ಎವರ್ ಅದು ಕನೆಕ್ಟ್ ಮಾಡ್ಕೊಂಬಂದಿರುತ್ತೆ, ದಟ್ಸ್ ಗೋಯಿಂಗ್ ಟು ವಾಮಿಟ್ ಇಟ್. ದಟ್ ಈಸ್ ಸ್ಟೋರ್ಡ್ ಆಸ್ ಹನಿ. ಓಕೆ, ಸೊ ಹಂಗೆ ಏನು ವಾಮಿಟ್ ಮಾಡಿ ಸ್ಟೋರ್ ಆಗಿರುತ್ತೆ, ದಟ್ ಈಸ್ ಸ್ಟೋರ್ಡ್ ಆಸ್ ಹನಿ basically. And there are 2 types of communication. Like one, they will do 26 varieties of dance. 26 varieties of dance? Dance they will do by communication. Okay, okay. Like that. And ಅವ್ರು ಕಮ್ಯುನಿಕೇಟ್ ಮಾಡೋದೇ ಡಾನ್ಸ್ ಮುಖಾಂತರ. ಓಕೆ. And one ಏನಪ್ಪ ಅಂದರೆ it will release some pheromone, ಅಂದರೆ ಒಂದು ಕೈಂಡ್ ಆಫ್ ಸ್ಮೆಲ್. ಓಕೆ, ಫೆರೋಮನ್ ಅಂದರೆ ಒಂದು ಕೈಂಡ್ ಆಫ್ ಸ್ಮೆಲ್ ರಿಲೀಸ್ ಮಾಡುತ್ತೆ. ಮೇಯ್ನಾಗಿ ಡ್ಯಾನ್ಸ್ ಯಾವ ರೀತಿ ಮಾಡುತ್ತೆ ಅಂತ ಅಂದರೆ, ಏನಾದರೂ ದೇರ್ ಇಸ್ ಅ ಫುಡ್ ಸೋರ್ಸ್ ನಿಯರ್ ಬೈ 50 meters, ದೇ ವಿಲ್ ಕಮ್ ಬ್ಯಾಕ್ ಟು ದ ಕಾಲೋನಿ ಆ್ಯಂಡ್ ಡ್ಯಾನ್ಸ್ ಥ್ರೂ ಅ ಸರ್ಕಲ್ ಶೇಪ್. ಓ, ಸೊ ದಟ್ ಎವ್ರಿಬಡಿ ಗೆಟ್ಸ್ ಇನ್ಫಾರ್ಮ್ಡ್. ಅಂದರೆ ಓಕೆ, ಈ ಥರದೊಂದು ಫ್ಲವರ್ ಇದೆ, ನಿಯರ್ ಬೈ ನೆಕ್ಟರ್ ಇದೆ. Okay. And there is a more than 50 meters. They will come back to the colony and dance through a waggle shape. Okay. In the waggle ಅಲ್ಲಿ ಗೊತ್ತಾಗುತ್ತೆ. So how far the food source is it? Oh wow. Bees are very smart actually. ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ, ಈ ಥರದ್ದೆಲ್ಲ ನಮಗೆ ಗೊತ್ತಿರಲಿಲ್ಲ. ಎಷ್ಟು ವೆರೈಟಿ ಡಾನ್ಸ್ ಅಂದರೆ ನೀವು? 26 ವೆರೈಟೀಸ್ ಡಾನ್ಸ್ ಆಡುತ್ತೆ. ಅದ್ರ ಮುಖಾಂತರ, ಡಾನ್ಸ್ ಮುಖಾಂತರ ಬೀ ಏನಿದೆಯೋ ಅದ್ರ ಕಾಲನಿ ಬೀಸ್ ಇರೋದಕ್ಕೆ ಕಮ್ಯುನಿಕೇಟ್ ಮಾಡುತ್ತೆ. ಅಂದರೆ 15 ಮೀಟರ್ಸ್ಗೆ ಬಂದು ಒಂದು ಸರ್ಕಲ್ ಶೇಪಲ್ಲಿ, 50 ಮೀಟರ್ಸ್ ಅಲ್ಲಿದ್ರೆ ಒಂದು ವ್ಯಾಗಲ್ ಶೇಪಲ್ಲಿ. ಸೊ ಈ ರೀತಿ 26 ವೆರೈಟಿ ಡಾನ್ಸ್ ಮಾಡುತ್ತಂತೆ. ದಟ್ಸ್ ಫ್ಯಾಬ್ಯುಲಸ್. ಅಂದರೆ ತುಂಬ ಬ್ರಿಲಿಯಂಟ್ ಇದ್ದಾವೆ ಬೀಸು. ಸೊ ಇದು ಇಂಡಿಯನ್ ಬೀಸ್ ಅಂತ ಹೇಳಿದ್ರಲ್ಲ ನೀವು? These are Indian bees.
ಓಹೋ ಕೆಳಗೆ ಬಿಡಬೇಡಿ ಅಷ್ಟೇ, ಏನು ಮಾಡಲ್ಲ. ಕೈ ಮೇಲೆ ಕೂತ್ಕೊಂಡ್ರು ಏನು ಮಾಡಲ್ಲ. ಓಕೆ. ಓ ವಾವ್, ಇದೇ ಫಸ್ಟ್ ಟೈಮ್. ಯು ಕ್ಯಾನ್ ಸೀ ದ ಹನಿ. ಎಸ್. ಏನದು ಸನ್ಲೈಟ್ ಬಿದ್ದರೆ ಸ್ವಲ್ಪ ಚೆನ್ನಾಗಿ ಕಾಣೋದು. ಸೊ ಅದು ಸೆಂಟರಲ್ಲಿ ಮೇಲೆ ಎಲ್ಲ ಹನಿ ಕಲೆಕ್ಟ್ ಆಗುತ್ತೆ. ಓಕೆ. ಕೆಳಗಡೆ ಎಲ್ಲ ಅದು ಮೊಟ್ಟೆ ಇಡ್ತಾ ಬರುತ್ತೆ. ಓಕೆ ಓಕೆ. ಸೊ ಇದು ವೈಟ್ ಕಲರ್ದು ಏನಿದೆ ಆ ಪೋರ್ಷನ್ ಎಲ್ಲ ಶೇಪಲ್ಲಿ ಎಲ್ಲದು ಹನಿ ಸ್ಟೋರ್ ಮಾಡಿ ಒಂದ್ಸಲ ವೈಟಲ್ಲಿ ಸೀಲ್ ಮಾಡ್ತಾ ಬರುತ್ತೆ. ಓಕೆ. ಸೊ ಹನಿ ಅದು ಆಚೆ ಬರಲ್ಲ, ಎಷ್ಟು ಇದಾದ್ರೂ ಎಷ್ಟು ದಿನ ಆದ್ರೂ ಹಂಗೆ ಇರುತ್ತೆ. ಮತ್ತೆ ಇದು ಅರ್ಧ ಪೋರ್ಷನಲ್ಲಿ ಮೊಟ್ಟೆ ಇಡ್ತಾ ಬರುತ್ತೆ. ಓಕೆ. ಹಾಂ. ಸೊ ನೀವಿಲ್ಲಿ ಹನಿ ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ. ಎಸ್, ಒಂದು ನಿಮಿಷ. ಹಾಂ, ಎಸ್, ನೈಸ್. ಐ ಗೆಟ್ ಅಲಾಂಗ್ ವೆರಿ ವೆಲ್ ವಿತ್ ಆನಿಮಲ್ಸ್. ಇಲ್ಲಿ ಹನಿ ಸ್ಟೋರ್ ಆಗಿರೋದು ಕಾಣುತ್ತೆ. ಹೌದು ಹೌದು ಒಂದು ಶೇಪಲ್ಲಿ. ಹೌದು. ನೈಸ್. ಕೆಳಗಡೆ ಎಲ್ಲ ಮೊಟ್ಟೆ ಇರುತ್ತೆ. ದಿಸ್ ಫುಲ್ ಥಿಂಗ್ ಇಸ್ ಒನ್ ಕಾಲನಿ ಅಲ್ವಾ? ಇದೊಂದು ಕಾಲನಿ, ಇದೊಂದು ಫ್ಯಾಮಿಲಿ. ಓಕೆ. ಹಿಂದೆ ಸಾಕ್ಷಕಲ್ಪ ಇದು 24 ಎಕರ್ ಆಫ್ ಲ್ಯಾಂಡ್ ಇದೆ. ಸೊ ಈ 24 ಎಕರ್ ಆಫ್ ಲ್ಯಾಂಡಲ್ಲಿ there are 41 ಬಾಕ್ಸಸ್. ಓಕೆ. ಬಿ ಕೀಪಿಂಗ್ ಮಾಡಿರೋದು ನಾವು. ಅದರಲ್ಲಿ ಇದು ಫ್ಯಾಮಿಲಿ ಬೀಸ್ ಏನಿದೆ ಎಲ್ಲ ಇದಕ್ಕೆ ಬಂದು ಕೂರುತ್ತೆ, ಅದಕ್ಕೆ ಹೋಗಲ್ಲ. ಸೊ ಹೆಂಗೆ ಅಂದರೆ ಕ್ವೀನ್ ಬಿ ರಿಲೀಸ್ ಸಮ್ ಕೈಂಡ್ ಆಫ್ ಫೆರೋಮನ್. ಸೊ ಅದ್ರ ಮುಖಾಂತರ ಎಲ್ಲ ಇದೇ ಈ ಬಾಕ್ಸ್ಗೆ ಬಂದು ಸೆಟ್ ಆಗುತ್ತೆ. ಓಕೆ ಓಕೆ. ಲೈಕ್ ಇಟ್ ಟೇಕ್ಸ್ 2 to 3 months ಓಕೆ ಟು ಪ್ರೊಡ್ಯೂಸ್ ಅನ್ ಹನಿ. ಈಗ 2 to 3 months ಅಂತ ಹೇಳಿದ್ರಲ್ವಾ? ಸೊ ಈ ಒಂದು ಕಾಲನಿಯಿಂದ ಎಷ್ಟು ಹನಿ ಎಕ್ಸ್ಟ್ರಾಕ್ಟ್ ಆಗ್ಬೋದು 2 to 3 months ಅಲ್ಲಿ? 2 to 3 months ಅಂದರೆ 1 ವರ್ಷಕ್ಕೆ 6 ರಿಂದ 7 kg ಅಷ್ಟು ಸಿಗುತ್ತೆ ಮ್ಯಾಕ್ಸಿಮಮ್. ಓಕೆ ಓಕೆ. ಮಿನಿಮಮ್ ಅಂದ್ರೆ 3 kg. 3 kg. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಐ ಥಿಂಕ್ ಇಟ್ಸ್ ಅ ವೆರಿ ಟೀಡಿಯಸ್ ಪ್ರಾಸೆಸ್. ತುಂಬ ಪೇಷನ್ಸ್ ಬೇಕು. ಆ್ಯಂಡ್ ನಾವು ಹನಿ ಮಾರ್ಕೆಟಲ್ಲಿ ಒಂದಷ್ಟು KGs ನಾವು ನೋಡ್ತೀವಿ, ಬಟ್ ಒಂದು 3 kg ಹನಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಯು ನೀಡ್ ಅಟ್ಲೀಸ್ಟ್ 3 months. ಆ್ಯಂಡ್ ವರ್ಷಕ್ಕೇ 3 to 7 kg. ಮತ್ತು ಇದು ವರ್ಕರ್ಸ್ ಈ ಲೈಫ್ ಸ್ಪ್ಯಾನ್ ಬಂದು ಒಂದು 40 ಡೇಸ್ ಅಷ್ಟರಲ್ಲಿ ಅದು ಒಂದು ಡ್ರಾಪ್ ಆಫ್ ಹನಿನ ಓಲ್ ಲೈಫ್ ಸ್ಪ್ಯಾನಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನಾವು 1 ಸ್ಪೂನ್ ಹನಿನ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಅದರಲ್ಲಿ 7 ವರ್ಕರ್ಸ್ ಪೀಸ್ದು ಶ್ರಮ ಇರುತ್ತೆ. ಓಹೋ ಯಾ. ಇದು ನನ್ನ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಂಗೆ ಗಿಡಗಳಂದರೆ ತುಂಬಾ ಇಷ್ಟ. ಆ್ಯಂಡ್ ಎಕ್ಸ್ಪೆಷಲಿ ಇದೆಲ್ಲ ತಿನ್ನೋದು ಅಂದರೆ ಕೆಲವೊಂದಷ್ಟು ತಿನ್ನೋ ವೆರೈಟಿನೂ ಇದೆ. ಆ್ಯಂಡ್ ನಂಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ, ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ದಿಸ್ ಮೈ ಫೇವ್ರೆಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಅಗೇನ್ ಆರ್ಗ್ಯಾನಿಕ್ಲಿ ಗ್ರೋನ್ ಪ್ಲಾಂಟ್ಸ್ ಅಲ್ವಾ? ಆ್ಯಂಡ್ ಇದೇನೋ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ. ದಿಸ್ ಇಸ್ ಪೆಪ್ಪರ್ಮಿಂಟ್. ಓಕೆ, ಲೆಟ್ ಮೀ ಟ್ರೈ. ಓ, ಹೆಂಗೆ ಅನ್ನಿಸ್ತದೆ ಅಂದರೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾ. ಇಟ್ಸ್ ಯು ಫೀಲ್ ಯಾವ ಥರ ಅನಿಸುತ್ತೆ? ಹ್ಯಾಪಿ ಡೆಂಟ್ ಥರ. ಆ್ಯಂಡ್ ಸೆಂಟರ್ ಫ್ರೆಶ್ ಮೌತ್ ಫ್ರೆಶ್ನರಲ್ಲೆಲ್ಲ ಇದ್ರದ್ದೊಂದು ಕಂಟೆಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹೌದು ಟು ಯೂಸ್ ಇಟ್ ಮೌತ್ ಫ್ರೆಶ್ನರ್. ಸೊ ಇದ್ರದ್ದೇ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿ ನಿಮ್ಮ ಟೂತ್ ಪೇಸ್ಟಲ್ಲಿ ಆಗಿರ್ಬೋದು, ನಿಮ್ಮ ಸೆಂಟರ್ ಫ್ರೆಶ್, ಪೋಲೋ ಇದರಲ್ಲೆಲ್ಲ ಇದೇ ಟೇಸ್ಟ್ ಬರುತ್ತೆ. ಆ್ಯಂಡ್ ಸೇಮ್ ಟೇಸ್ಟೇ ಬರ್ತಾ ಇದೆ. ಅದೆಲ್ಲ ತಿನ್ನೋ ಬದಲು ಇದೇ ತಿನ್ಬೋದು ಆ್ಯಕ್ಚುಲಿ. ಮತ್ತೆ ಇದು ನೋಡಿ, ನಾರ್ಮಲ್ ಕೊರಿಯಾಂಡರ್ ಗೊತ್ತು ನಿಮಗೆ? ಸೊ ಯು ಕ್ಯಾನ್ ಸ್ಮೆಲ್ ಇಟ್. ಕೊರಿಯಾಂಡರಾ ಇದು? ಎಡಿಬಲ್ ಆಲ್ಸೋ. ಏ ಹೌದು, ಕೊತ್ತಂಬರಿ ಸ್ಮೆಲ್ಲೇ ಇದೆ ಇದು. ಹಾಂ, ಇದು ವೈಲ್ಡ್ ಕೊರಿಯಾಂಡರ್. ಸ್ವಲ್ಪ ಕಟು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾರ್ಮಲ್ ಕೊರಿಯಾಂಡರ್ಗಿನ್ನ ಇದನ್ನ ಕಮ್ಮಿಯಲ್ಲೇ ಬಳಸಬೇಕು. ಇದು ನಾರ್ಮಲ್ ಕೊರಿಯಾಂಡರ್ ಯೂಸ್ ಮಾಡ್ತೀವಲ್ಲ, ಅದ್ರ ಪರವಾಗಿ ಸ್ವಲ್ಪ ಕಮ್ಮಿ ಕೊರಿಯಾಂಡರ್ನ ಇದನ್ನ ಬಳಸ್ಬೇಕು ನಾವು. ಓಕೆ, ಅಡುಗೆ ಮಾಡೋಕ್ಕೆ? ಹಾಂ, ಅಡುಗೆ ಮಾಡೋಕ್ಕೆ ಬಳಸ್ಬೋದು. ಅಂದರೆ ನಿಜವಾಗ್ಲೂ ಇದು ನೋಡೋಕ್ಕಂತೂ ಕೊತ್ತಂಬರಿ ಥರ ಇಲ್ಲ, ಬಟ್ ಏನಂದರೆ ಟೇಸ್ಟು ಮತ್ತು ಆ ಮೌತ್ ಫೀಲ್ ಏನಿದೆ ಇಟ್ಸ್ ದ ಸೇಮ್ ಕೊತ್ತಂಬರಿ ಥರನೇ ಇದೆ. ಯಾರೂ ನಂಬಲ್ಲ, ಬಿಕಾಸ್ ವೀಡಿಯೋದಲ್ಲಿ ನೋಡಿದ್ರೆ ಯಾರೂ ನಂಬಲ್ಲ. ನಿಮಗೆಲ್ಲಾದರೂ ಈ ಏನಂದರೆ ವೈಲ್ಡ್ ಕೊರಿಯಾಂಡರ್ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಟ್ರೈ ಮಾಡಿ. ದಿಸ್ ಇಸ್ ವೈಲ್ಡ್ ಕೊರಿಯಾಂಡರ್. ಆ್ಯಂಡ್ ನಿಜವಾಗ್ಲೂ ಕೊತ್ತಂಬರಿ, ಐ ಮೀನ್ ಇದು ಕೊತ್ತಂಬರಿನೇ, ಬಟ್ ಇಟ್ ಜಸ್ಟ್ ಡಸಂಟ್ ಲುಕ್ ಲೈಕ್ ಇಟ್ ಅಷ್ಟೇ. ಹೌ ಕಮ್? ಮತ್ತೆ ಇದೆ ನೋಡಿ, ಆ ಕಡೆ ಇದೆ, ವಿಡಿಯೋ ಮಾಡ್ಕೊಂಡು. ಇದು ಸ್ವಲ್ಪ ವಾಟರ್ ಸ್ಪಿನಾಚ್ ಮಿಕ್ಸ್. ಇದು ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಹಾಂ,
ವೆರಿ ರೇರ್. ಸೊ ಮತ್ತೆ ಇದೇನಪ್ಪ ಅಂದ್ರೆ 1 acre ಆಫ್ ಲ್ಯಾಂಡ್, ಇದು 1 acre ಆಫ್ ಲ್ಯಾಂಡ್ ವೆಜಿಟೇಬಲ್ R&D. ಸೊ ಇಲ್ಲಿ ಏನ್ ಮಾಡ್ತೀವಿ, ಒಂದು ½ acre ನಾವು ಆಲ್ಮೋಸ್ಟ್ ಬಫರ್ ಝೋನ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಬಫರ್ ಝೋನ್. ಸೊ ಏನಂದ್ರೆ ಪಕ್ಕದವ್ರು ಏನಾದ್ರು ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ಹೊಡೆದ್ರೆ ನಮ್ಮ ಇದು ಕ್ರಾಪ್ ಏನಿರುತ್ತೆ ಅದಕ್ಕೆ ಬರಲ್ಲ. ಸೊ ನಮ್ಮ ಗಾರ್ಡನಿಗೆ ಬರಲ್ಲ, ಕ್ರಾಪ್ ಫೀಲ್ಡ್ಸಿಗೆ. ಸೊ ಹಂಗಾಗಿ ನಾವು ಇದು ಬಫರ್ ಝೋನ್ ನ ಮೇಂಟೈನ್ ಮಾಡ್ತಾ ಇದೀವಿ. ಮತ್ತೆ ಇನ್ನು ಅದರಲ್ಲಿ 12,000 ಸ್ಕ್ವೇರ್ ಫೀಟ್ ಅಷ್ಟು ನಾವು ಗ್ರೋಯಿಂಗ್ ಏರಿಯಾ ಮಾಡ್ಕೊಂಡಿದೀವಿ. ಸೊ ದೀಸ್ ಆರ್ ರೈಸ್ಡ್ ಬೆಡ್ಸ್. ಓಕೆ. ಇದು ಬಿಲೋ ದಿ ಅರ್ತ್ ಲೆವೆಲ್ ಇರುತ್ತೆ. ಸೊ ಒಂದು 6 ಇಂಚ್ ಮೇಲಿದ್ರೂ ಸಾಕು, ಅದನ್ನ ರೈಸ್ ಬೆಡ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ರೈಸ್ ಬೆಡ್ಸ್. ಮತ್ತೆ ಬಿಲೋ ದಿ ಅರ್ತ್ ಲೆವೆಲ್ ಇತ್ತು ಅಂದ್ರೆ ಅದೇನಿದೆ ಅದು ಸಂಕನ್ ಬೆಡ್ಸ್ ಅಂತ ಹೇಳಿ ಕರಿತೀವಿ. ಅರ್ನಿಂಗ್ 1,50,000 ಲಾಸ್ಟ್ ಮಂತ್. 1 acre ಆಫ್ ಲ್ಯಾಂಡ್ ಇಂದ ಅಂಡ್ ಒಬ್ರು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಒಬ್ರು ಹೆಲ್ಪ್ ಇರ್ತಾರೆ. ಓಕೆ. ಸೊ ಆ ತರ ಇದನ್ನ ನಾನು ಸೇರ್ಕೊಬೋದಾ? 1 acre ಲ್ಯಾಂಡ್ ಕೊಡಿ ನನಗೂ. 26 ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಬೆಳೆದಿದ್ದೀವಿ ಇಲ್ಲಿ. ರಿಜೆಕ್ಟ್ ಆಗ್ಬಿಟ್ಟೆ, ಅವ್ರು ಅದನ್ನ ಆನ್ಸರೇ ಮಾಡಿಲ್ಲ. ಕರ್ಕೊಳ್ಳಲ್ವಾ ನಾನು? ಕರ್ಕೊಂತೀನಿ. 1 acre ಲ್ಯಾಂಡ್ ಕೊಡಿ, ನಾನು ಸೊಪ್ಪು ಬೆಳೆಸ್ಕೊಂಡಿರ್ತೀನಿ. ಸೀರಿಯಸ್ಲಿ ಇಲ್ಲೇ ಎಷ್ಟು ಪೀಸ್ಫುಲ್ ಆಗಿದೆ. ಓಕೆ, ಸೂಪರ್. ಬಟ್ ಆದ್ರೂ ಗೈಸ್ 1 acre ಆಫ್ ಲ್ಯಾಂಡಲ್ಲಿ ಒಬ್ಬರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು, ಅದನ್ನು ಒಬ್ಬರು ಲೇಡಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಿಮ್ಮ ರೆವಿನ್ಯೂ 1 lakh ಅಂತ ಹೇಳಿದ್ರಲ್ಲ, 1 lakh ಮಾಡಿದ್ದಾರೆ ಅಂದರೆ ಫಾರ್ಮಿಂಗ್ ಇಸ್ ನಿಜವಾಗ್ಲೂ ವೆರಿ ಪ್ರೊಡಕ್ಟಿವ್. ಆ್ಯಂಡ್ ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಒಂದು ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ 1 lakh ರೆವಿನ್ಯೂ ಸಿಗ್ತಾ ಇದೆ ಅಂದರೆ ಒಬ್ಬರು ಇದು ಮಾಡೋದ್ರಿಂದ ಇಟ್ಸ್ ಅಮೇಝಿಂಗ್, ಸೀರಿಯಸ್ಲಿ. ಯಾ, ಇದು ಬೀಟ್ರೂಟ್ ಅಲ್ಲ? ಬೀಟ್ರೂಟ್ ಸೊಪ್ಪು, ಕ್ಯಾರೆಟ್. ಓಕೆ, ಕ್ಯಾರೆಟ್. ಮಂತಿಂದು ಜಾನ್ವರಿ ಮಂತ್ ಟೋಟಲ್ ಪ್ರೊಡಕ್ಷನ್. ಓಕೆ, ಸೊ ಇಲ್ಲಿ MIS ಡಾಟಾ January. ಓಕೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MIS? MIS ಮಾಸ್ಟರ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಅಂತ. ಮಾಸ್ಟರ್ ಇನ್ಫಾರ್ಮೇಷನ್ ಸಿಸ್ಟಮ್. ಸೊ ಇಲ್ಲಿ ಬೋರ್ಡಲ್ಲಿ ಅವ್ರು ಬರೆದಿದ್ದಾರೆ ಟೋಟಲ್ ಪ್ರೊಡಕ್ಷನ್ ಇನ್ kgs 1183 kgs ಆಫ್ ವೆಜಿಟೇಬಲ್ಸ್ ಪ್ರೊಡಕ್ಷನ್ ಆಗಿದೆ 1 ತಿಂಗಳಿಗೆ. ಕರೆಕ್ಟ್? ಆಮ್ ಐ ರೈಟ್? ಸೊ 1 ತಿಂಗಳದು ಡೇಟಾ ಇದು. ಆ್ಯಂಡ್ ಆವ್ರೇಜ್ ಡೈಲಿ ಹಾರ್ವೆಸ್ಟ್ 38 kg. ಆ್ಯಂಡ್ ಗ್ರೇಡಿಂಗ್ ಲಾಸ್ ಅಂದರೆ, ಗ್ರೇಡಿಂಗ್ ಲಾಸ್ ಅಂದರೆ ಸ್ವಲ್ಪ ಅಂದ್ರೆ ನಾವು ಚೆನ್ನಾಗಿರೋದು ರಾಟಿನ್ನು ಆ ಥರ. ಇದೇನೋ ಒಂದು ಸ್ವಲ್ಪ ಬೆಂಡ್ ಇರುತ್ತೆ, ಇಟ್ಸ್ ನಾಟ್ ಪರ್ಫೆಕ್ಟ್ಲಿ. ಓಕೆ, ಆ ಥರ ಗ್ರೇಡಿಂಗ್. ಓಕೆ, ಪರ್ಫೆಕ್ಟ್ ಇಲ್ದಿರೋ ವೆಜಿಟೇಬಲ್ಸ್ ಲಾಸ್ ಆಗಿರೋದು 9%. ಆ್ಯಂಡ್ ಪ್ರೊಡಕ್ಟಿವಿಟಿ ಪರ್ ಸ್ಕ್ವೇರ್ ಫೀಟ್, ರೈಟ್? ದಟ್ ಈಸ್ 65 kgs per square feet ಪ್ರೊಡಕ್ಷನ್ ಆಗಿರೋದು. ದಟ್ ಈಸ್ ಅಮೇಝಿಂಗ್ ನಿಜವಾಗ್ಲೂ. ಆ್ಯಂಡ್ ಟೋಟಲ್ ಸೋಲ್ಡ್ ವೆಜಿಟೇಬಲ್ಸ್ ಬಂದು ಇದು ಅಮೌಂಟಲ್ಲಿ ರುಪೀಸಲ್ಲಿದೆ 1,41,302 rupees. ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಇಲ್ಲಿ 1 acreಲ್ಲಿ ನಾನೇ ಕೆಲಸ ಮಾಡ್ತೀನಿ. ಯಾ, ಆ್ಯಂಡ್ ದಿಸ್ ಇಸ್ ಡೈಲಿ ಏನೇನು ಮಾಡ್ತಾರೆ ಡೈಲಿ ಆಕ್ಟಿವಿಟಿ. ಓಕೆ, ಫೀಡಿಂಗ್ ಆನ್ ಬೆಡ್ಸ್ ಇರುತ್ತೆ. ಓಕೆ. ಸೊ ಮ್ಯಾಕ್ಸಿಮಮ್ ದೇ ವಿಲ್ ಸ್ಪೆಂಡ್ ಅಬೌಟ್ 2 to 3 hours ಅಷ್ಟೇ ವೀಡಿಂಗ್. ಓಕೆ, ನೈಸ್. ಮೈಂಟೈನ್ ಓಕೆ, ದಟ್ಸ್ ಲವ್ಲಿ. ಸೊ ಏನೇನು ಮಾಡ್ತಾರೆ ಕೆಲಸ ಅಂತ, ಮೇಕಿಂಗ್ ಆಫ್ ಸಾಯಿಲ್. ಸೊ ಮೇ ಬಿ ಅದು ತಿರುಗಿಸೋದು, ಸಾಯಿಲ್ ಗೊತ್ತಾಯ್ತು. ಮಿಕ್ಸಿಂಗ್ ಮಾಡೋದು, ಸೀಡ್ ಸೋಯಿಂಗ್, ಸ್ಲರಿ ವೆಜಿಟೇಬಲ್ಸ್ ಇರುತ್ತೆ, ಪ್ಲಾಂಟ್ ಪ್ರೊಟೆಕ್ಷನ್ ನೋಡ್ಕೊಳ್ಳೋದು, ಇಫ್ ಸಮ್ ಪೆಸ್ಟ್ಸ್ ಅಟ್ಯಾಕ್ಸ್ ಹ್ಯಾಪನ್, ವಾಟ್ ಈಸ್ ದ ಜೀವಾಮೃತ ಕೊಡೋದು, ದಶಪರ್ಣಿ ಕೊಡೋದು, ಏನು ಆ ಥರ ಎಲ್ಲ ನಮಗೂ ದೇ ಡೂ ದಿಸ್. ಓಕೆ, ಸೀಡ್ ಸೋಯಿಂಗ್ ಡೇಟ್. ರೈನ್ಫಾಲ್ ಮತ್ತೆ ಇದು ಮೆಜರ್ ಮಾಡ್ತೀವಿ. ದಿಸ್ ಇಸ್ ಫಾರ್ ದಿಸ್ ಮಂತ್. ಎಲ್ಲಿ ರೇನ್ಸ್ ಇಲ್ಲದೇನೆ ಇಷ್ಟು ಪ್ರೊಡಕ್ಷನ್ ಇದೆ. ಜಸ್ಟ್ ಇಮ್ಯಾಜಿನ್ ವೆನ್ ಇಟ್ ಇಸ್ ರೈನಿ ಸೀಸನ್, ಪ್ರೊಡಕ್ಟಿವಿಟಿ ವಿಲ್ ಬಿ ವೆರಿ ಹೈ. ಓಕೆ, ಹಾರ್ವೆಸ್ಟ್ ಆಲ್ಸೋ ವಿಲ್ ಬಿ ವೆರಿ ಹೈ. ವಾಟರ್ ಎಷ್ಟು ಖರ್ಚಾಗುತ್ತೆ ಪರ್ kg ಬೆಳೆಯೋಕ್ಕೆ? 1 kg ಬೆಳೆಯೋಕ್ಕೆ ತರಕಾರಿ ಅಥವಾ ಸೊಪ್ಪಾಗಿರ್ಬೋದು 221 ಲೀಟರ್ ಖರ್ಚಾಗುತ್ತೆ ಇಂಡಿಯಾದಲ್ಲಿ. ಬಟ್ ನಮ್ಮ ಅಕ್ಷರದಲ್ಲಿ 150 ಲೀಟರ್. ಮೈ ಗಾಡ್. Maintain the soil fertility ಹೌದು. and this raised bed system putting this efforts. ದಟ್ಸ್ ಲವ್ಲಿ. ಅಂದರೆ ಅಕ್ಷಯ್ ಕಲ್ಪ ಅವರು ಸಸ್ಟೈನಬಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು, ಆರ್ಗ್ಯಾನಿಕ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಆ್ಯಾವ್ರೇಜ್ ಆಗಿ ಪರ್ ಇಯರ್ಗೆ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಆಲ್ಮೋಸ್ಟ್ 25% ಕಡಿಮೆ ಇದೆ. 25 to 50% ಅಂತಲೇ ಇಟ್ಕೊಳ್ಳೋಣ. ಅಷ್ಟು ನೀರು ಕಡಿಮೆ, 150 ಲೀಟರ್ಸ್ ಪರ್ kg. ಓಕೆ, ಆ್ಯಂಡ್ ನಾರ್ಮಲ್ ಆಗಿ ಬೆಳೆಯೋರು ನಾನು ಹೇಳ್ತಾ ಇರೋದು, ಅಂದರೆ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಒಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ ಇಲ್ಲದೆ ಒಂದು ಯುನೋ ಇವರು ಸೈಂಟಿಫಿಕ್ ಮೆಥಡ್ಸ್ನೆಲ್ಲ ಯೂಸ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆರ್ಗ್ಯಾನಿಕ್ ಆಗಿ ಸಸ್ಟೈನಬಲ್ ಪ್ರಾಕ್ಟೀಸಸ್ನ ಯೂಸ್ ಮಾಡ್ಕೊಂಡು ಇಷ್ಟು ಕಡಿಮೆ ನೀರಲ್ಲಿ ಇಷ್ಟು ಆ್ಯಂಡ್ ಡಬಲ್ ದ ಪ್ರೊಡಕ್ಟಿವಿಟಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಡಬಲ್ ಇದೆ. 12
ಮೆಟ್ರಿಕ್ ಟನ್ಸ್ ಇದೆ ಆ್ಯಂಡ್ ಇದು 7.2 ನಾರ್ಮಲ್ ಆಗಿ ಬೆಳೆಯೋರ ಲೆಕ್ಕ ಇದು. ಐ ಥಿಂಕ್ ದಿಸ್ ಅಮೇಝಿಂಗ್ ಸೀರಿಯಸ್ಲಿ. ಆ್ಯಂಡ್ ಆರ್ಗ್ಯಾನಿಕಲ್ಲಿ ನಮಗೆ ಜಾಸ್ತಿ ಪ್ರೊಡಕ್ಷನ್ ಸಿಗಲ್ಲ ಆ್ಯಂಡ್ ತುಂಬ ಖರ್ಚಾಗುತ್ತೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಬೆಳೆಯೋದು ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಬಟ್ ಅಲ್ಲಿ ಡೇಟಾ ನೋಡ್ಬೋದು, ನೋಡಿ ನನಗೆ ಶಾಕ್ ಆಗ್ತಾ ಇದೆ. ಇಟ್ಸ್ ನ್ಯೂ ಇನ್ಫಾರ್ಮೇಷನ್, ನನಗೂ ಕೂಡ ಹೊಸ ಕಲಿಕೆ. ಆ್ಯಂಡ್ ಯಾ ಅಮೇಝಿಂಗ್, ಗ್ರೇಟ್, ಗುಡ್ ಟು ನೋ. ಓ ಯಾ, ಮುಲ್ಲಂಗಿ ಆರ್ಗ್ಯಾನಿಕ್ ಫ್ರೆಶ್ ಮುಲ್ಲಂಗಿ ಇವಾಗ ತಾನೇ ಹಾರ್ವೆಸ್ಟ್ ಮಾಡಿರೋದು. ನಾನು ಈ ಮುಲ್ಲಂಗಿನ ಮಾರಲ್ಲ, ನಾನೇ ತಿಂತೀನಿ. ಓಕೆ, ಹೌದು. ಬಂತು, ಕ್ಯಾರೆಟು. ಇದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಯೂಶ್ವಲಿ ಮಾರ್ಕೆಟಿಂದ ತೊಗೊಂಬರ್ತೀವಿ ಅಥವಾ ನಾವು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡ್ತೀವಿ ಇನ್ಸ್ಟಾಮಾರ್ಟಿಂದ. ಬಟ್ ಈ ಬೆಳೆನ ನಾವೇ ಒಂದು ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ, ಇದ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಮಜಾನೇ ಬೇರೆ. ಅದು ಆ್ಯಕ್ಚುಲಿ ರಿಯಲಿ ನೈಸ್, ವೆರಿ ಸ್ಯಾಟಿಸ್ಫೈಯಿಂಗ್ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಹಾಯ್ ಮ್ಯಾಮ್. ಹಾಯ್, ದಿಸ್ ಇಸ್ ಶಿಲ್ಪಾ. ಶಿಲ್ಪಾ ಅಂತ. ಸೊ ಯಾ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಐ ಆಮ್ ಹೆಡ್ ಆಫ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ as well as domain specialist working at Akshay Kalpa since day one. Yes, since day one. ಅಂದರೆ 14 years now? 15 yearsಯಿಂದ ಇವರು ಅಕ್ಷಯ್ ಕಲ್ಪ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ. ಆ್ಯಂಡ್ ನನ್ನ ಹೋಸ್ಟ್ ಮಾಡ್ತಾ ಇರೋರು ಇವರೇನೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಮಾತು ಹೇಳಬೇಕು. ನಮ್ಮ ಮನೇಲಿ ಎಸ್ಪೆಷಲಿ ನನಗೆ ಅಕ್ಷಯ್ ಕಲ್ಪ ಯಾವಾಗ ನೀವು ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ರಲ್ಲ, ಅವಾಗಿಂದ ನಾನು ಅಕ್ಷಯ್ ಕಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಕರ್ಡ್, ನನಗೆ ಸೆಟ್ ಕರ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮನೇಲಿ ಮಾಡಿರೋ ಹೆಪ್ಪಾಕಿರೋ ಮೊಸರು ನಾನು ತಿನ್ನಲ್ಲ. ನನಗೆ ಐ ಆಮ್ ವೆರಿ ಹೌದು, ತುಂಬ ಅಡಿಕ್ಟಿವ್. ಆ್ಯಂಡ್ ಈವನ್ ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು. ಆ್ಯಂಡ್ ಇತ್ತೀಚೆಗೆ ನೀವು ಚೆಡರ್ ಚೀಸ್ ವೆರೈಟೀಸ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಆನೆಸ್ಟಾಗಿ ಹೇಳಬೇಕು ಅಂದರೆ ನಾನಿಲ್ಲಿ ಬರೀ ಪ್ರಮೋಷನ್ಗಂತಲ್ಲ, ಕೊಲಾಬ್ರೇಷನ್ಗಂತಲ್ಲ, I am myself a customer of yours. Absolutely. I'm thrilled actually when Naina said that you want app recharges, and I didn't even look back. I didn't know. Okay. Just said that's it. She'll come. Yeah. So thank you for having me. ನನ್ನ ಕರ್ಸ್ಕೊಂಡಿದ್ದಕ್ಕೆ, ನನ್ನ ಹೋಸ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. Hope you enjoy today. And I will. I'm in midst of organic ಇದು ಪ್ಲಾಂಟ್, ಸೊ ಆಬ್ವಿಯಸ್ಲಿ yes. ಪೀಸ್ ಆಗು ಇರುತ್ತೆ, ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಕೂಡ. ಹಾಂ, ವೆರಿ ನೈಸ್ ಅನಿಮಲ್ಸ್. ಸ್ಕೇರಿ ಹಾರ್ನ್ಸ್ ಅಂತ ಬರ್ತವೆ, ಹಿಂಗ್ ಮಾಡು ಅಂತ. ವೆರಿ ಕ್ಯೂಟ್. ನಮ್ಮ ಅಣ್ಣ ಬೇಡ, ಅದು ನಂಗೆ ಬಂದಿಲ್ವಾ? ಬಂದಿದ್ದಾನ? ಹಾಯ್ ಮ್ಯಾಮ್, ಇವೆಲ್ಲ ಪ್ರೆಗ್ನೆಂಟ್. ಹಾಯ್, ವಾಟ್ಸ್ ಅಪ್? ಅಯ್ಯಪ್ಪ, ಹಾಯ್. ಎಂತ ನೀನು? ಹಾಂ, ಕ್ಯಾಮ್ರಾನ ಹುಡ್ಕೊಂಡು ಬಂದಿದೆ. ಹಾಂ, ಮಿಲ್ಕಿಂಗ್ ಅನಿಮಲ್ಸ್ಗೆ ಎಂಡಿ ಜಾಸ್ತಿ ಆಗಬೇಕು. ಅದ್ರ ಪ್ರಕಾರ ನಾವಿಲ್ಲಿ TMR ನ ಪ್ರಿಪೇರ್ ಮಾಡ್ತೀವಿ. ಓಕೆ. ಬಂಕರ್ಸ್. TMR ಅಂದ್ರೆ ಏನು? ಫುಲ್ ಟೋಟಲ್ ಮಿಕ್ಸ್ಡ್ ರೇಷನ್, ಟೋಟಲ್ ಸಮತೋಲನ ಆಹಾರ, ಎಲ್ಲ ಪ್ರೋಟೀನ್ಸ್ ಅದರಲ್ಲಿ ಇರುತ್ತೆ. TMR ಅಂತ ಹೇಳ್ತೀರಾ, ಟೋಟಲ್ ಮಿಕ್ಸ್ಡ್ ರೇಷನ್. ಓಕೆ. ಇಲ್ಲಿ ಸೆಗ್ರಿಗೇಷನ್ ಮಾಡಿರ್ತೀವಿ. ಎಲ್ಲಾ ತರ ರೇಷನ್ ಮಿಕ್ಸ್ಡ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಕಾರ್ಬೋಹೈಡ್ರೇಟ್ಸ್, ಎನರ್ಜಿ ಎಲ್ಲಾನು ಅಲ್ಲಿ ಸಿಗುತ್ತೆ. ಓಕೆ. ಟೋಟಲ್ ಮಿಕ್ಸ್ಡ್ ರೇಷನ್ ಅಲ್ಲಿ. ಓಕೆ. ಬೆಲ್ಲನೂ ಹಾಕ್ತಾರೆ, ಮಿನರಲ್ ಮಿಕ್ಸ್ಚರ್ ಹಾಕ್ತೀವಿ, ಮತ್ತೆ ಬೇಕಿಂಗ್ ಸೋಡಾನು ಯೂಸ್ ಮಾಡ್ತೀವಿ. ಸೊ ಏನಂತಾರೆ, ಕೆಲವೊಂದು ಮಾಮೂಲಿ ಡೈರಿಲಿ ನೀವು ನೋಡಿದಂಗೆ ಡಿಗ್ರಿ ಅಳ್ಸೋದು ಕಮ್ಮಿ ಬರುತ್ತೆ ಅಂತ, 27 ಡಿಗ್ರಿ ಇರ್ಬೇಕಲ್ವಾ, ಅದು ಅಳಿಸ್ತಾರೆ. ಅದಕ್ಕೇನು ಅಂದ್ರೆ ಫೀಡಿಂಗ್ ಪ್ರಾಕ್ಟೀಸ್ ಹಂಗಿರಲ್ಲ. ರೈನಿ ಸೀಸನ್ ಅಲ್ಲಿ ಹಸಿರು ಮೇವು ಜಾಸ್ತಿ ಇತ್ತು ಅಂದ್ರೆ ಅದನ್ನೇ ಕೊಟ್ಟಿರ್ತಾರೆ. ಈ ಟೈಮಲ್ಲೆಲ್ಲ ರಾಗಿ ಹುಲ್ಲಿರುತ್ತೆ ಅಂತ ಅದನ್ನೇ ಕೊಡ್ತಾ ಇರ್ತಾರೆ. ಹೌದು, ಎಲ್ಲ ಒಂದೇ ತರ ಕೊಡ್ತಾರೆ. ಬರೀ ರಾಗಿ ಹುಲ್ಲೇ ಕೊಟ್ಟಾಗ pH ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ. ಐ ಸಿ. ಅದು ಬೇಸಿಕಲಿ ಮಿಲ್ಕ್ ಮೇಲೆ ಪ್ರಭಾವ ಬೀರುತ್ತೆ. ನಾವೇನು ಕೊಡ್ತೀವಿ, ಫೀಡ್ ಮಾಡ್ತೀವಿ, ಅದು ಮಿಲ್ಕ್ ಅಲ್ಲಿ ಬರುತ್ತೆ. ಹಂಗಾಗಿ ಈ ತರ ಕೊಟ್ಟಾಗ ಸೊ ಮಿಲ್ಕ್ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಚೆನ್ನಾಗಿರುತ್ತೆ. ರೈಟ್, ಹೌದು. just like us we need nutrition. ಹೌದು, ಬ್ಯಾಲೆನ್ಸ್ಡ್ ಮೀಲ್ ತರ. ಅವು ಕೊಡಬೇಕು. ಹೌದು. So depending upon their age, weight ಕೊಡ್ತಾರೆ. That is what is called as a total mixed ration. ಓಕೆ. ಸೊ ಈಗ ಒಂದು ಡಿಬೇಟಬಲ್ ಕ್ವೆಶ್ಚನ್ ಅಂತಲೇ ಹೇಳ್ಬೋದು. ಇಟ್ಸ್ ಅ ವೆರಿ ಡಿಬೇಟಬಲ್ ಟಾಪಿಕ್. ತುಂಬ ಜನ ಇದಕ್ಕೆ ಅಪೋಸ್ ಮಾಡ್ತಾರೆ ಅಥವಾ ಫಾರ್ ಇರ್ತಾರೆ. ಐ ಡೋಂಟ್ ನೋ, ದೇ ಹ್ಯಾವ್ ದೇರ್ ಓನ್ ಪರ್ಸ್ಪೆಕ್ಟಿವ್ಸ್. ಬಟ್ ಇದು ಒಂದು ಕ್ವೆಶ್ಚನ್ನು. ಈಗ ವೀಗನ್ಸ್ ಅಂತ ಇದ್ದಾರೆ
ತುಂಬ ಜನ ಇದೊಂದು ತುಂಬ ಟ್ರೆಂಡ್ ಆಗ್ತಾಯಿದೆ, ವೀಗನ್ ಕಲ್ಚರು, ನಾವು ಆ್ಯನಿಮಲ್ ಪ್ರಾಡಕ್ಟ್ಸ್ ಆಗಲಿ ಅಥವಾ ಬೈ ಪ್ರಾಡಕ್ಟ್ಸ್ ಆಗಲಿ ಯೂಸ್ ಮಾಡಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಇಂಡಿಯಾದಲ್ಲಿ ಕಡಿಮೆ, ಬಟ್ ಇಟ್ಸ್ ಮೋರ್ ಆಫ್ ಅ ವೆಸ್ಟರ್ನ್ ಕಲ್ಚರ್ ಅಂತ ನಾನು ಹೇಳ್ತೀನಿ. ಸೊ ಈ ವೀಗನ್ಸ್ ಏನು ಹೇಳ್ತಾರೆ ಅಂದರೆ ಹಾಲು ಏನಕ್ಕೆ ಕುಡಿಯಲ್ಲ, ಓಕೆ ಹಾಲು ನಾವು ಕರುಗಳ ಆಹಾರನ ಕಿತ್ಕೊಳ್ತಾ ಇದ್ದೀವಿ, ಸೊ ಅದಕ್ಕೆ ನಾವು ಹಾಲು ಕುಡಿಯಲ್ಲ. ಇದು ಹನಿ ಯಾಕೆ ತಿನ್ನಲ್ಲ ಅಂದರೆ ಅದು ವಾಮಿಟ್, ಅದಕ್ಕೆ ನಾವು ಹನಿ ಆ್ಯಂಡ್ ಆಲ್ಸೋ ಬೀನ ತುಂಬ ವರ್ಷಗಳ ಕಾಲ ಅದೇನೋ ಅದ್ರದ್ದು ಫುಡ್ಡು ಸಮಥಿಂಗ್ ಲೈಕ್ ದ್ಯಾಟ್. ನನಗೂ ಎಕ್ಸಾಕ್ಟಾಗಿ ರೀಸನ್ಸ್ ಗೊತ್ತಿಲ್ಲ, ಬಟ್ ದೀಸ್ ಆರ್ ದೇರ್ ಬೇಸಿಕ್ ರೀಸನ್ಸ್. ಸೊ ಅಂಥ ಇದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಸ್ ದೇರ್ ಎನಿಥಿಂಗ್ ಯು ವಾಂಟ್ ಟು ಸೇ? ನಾವು ಆ ಥರ ಎಲ್ಲ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿ ವಿಲ್ ಎಂಡ್ ಅಪ್ ವಿತ್ ಹ್ಯೂಮನ್ಸ್ ಆರ್ ದ ಪ್ಯಾರಾಸೈಟ್ಸ್ ಅಂತ ಹೇಳ್ಬೋದು. ನಮಗೆ ವಿ ಕಾಂಟ್ ಪ್ರೊಡ್ಯೂಸ್ ಅವರ್ ಓನ್ ಫುಡ್. So everything in our body is bacteria. So much of trillions and trillions of bacteria. ಅದೆಲ್ಲ ಇಲ್ಲ ಅಂದರೆ ನಾವೇ ಬದುಕೋದಿಲ್ಲ. ಹೌದು, right? So then how do you survive? You should not breathe also. ಎಷ್ಟೊಂದು ಬ್ಯಾಕ್ಟೀರಿಯಾ ಇರುತ್ತೆ ಅಲ್ವಾ? So nature has given some things. ಇದನ್ನ ಡೊಮೆಸ್ಟಿಕೇಟೆಡ್, ಇಷ್ಟು ಹ್ಯೂಜ್ ಅನಿಮಲ್ನ ನಾವು ಡೊಮೆಸ್ಟಿಕೇಟ್ ಮಾಡ್ತೀವಿ. We can't domesticate an elephant. We can't domesticate a lion or a tiger. Correct. Right? Nature has given some things, so that the food chain continues. Food chain continue ಆಗಬೇಕಲ್ವಾ? God or whoever has created that superpower has created a lion and a tiger and a sheep also. Meekest animal also has been created. Okay, to support each other, that is food cycle. Right. Food cycle has to continue. Right. So some things are created, antara ankondo. So that milk is the easiest source of all the nutrients that is required. ಹೌದು ಹೌದು, ನಿಜ, ಈಸಿಯೆಸ್ಟ್. ನಿಜ. ಸೊ ಬೇರೆದೆಲ್ಲ ನೀವು ಈಗ ನ್ಯೂಟ್ರಿಷನ್ ಪ್ಲಾಂಟ್ಸ್ಗೆಲ್ಲ ನೀವು ಕ್ಯಾಲ್ಶಿಯಮ್ಗೆ ತಿನ್ನಬೇಕು, ಕರ್ಬೇವು ತಿನ್ನಬೇಕು, ಸ್ಪಿನಾಚ್ ತಿನ್ನಬೇಕು, ರ್ಯಾಡಿಶು, ಕ್ಯಾರೆಟು, ಫ್ರೂಟ್ಸು, ವಿಟಮಿನ್ ಸಿಗೆ, ಮೆಗ್ನೀಷಿಯಮ್ಗೆ ಅದೆಲ್ಲ ಎಲ್ಲಿ ಸಿಗುತ್ತೆ? ಸೊ ಎಲ್ಲ ಇನ್ಕಾರ್ಪೊರೇಟ್ ಆಗಿರೋದು ಮಿಲ್ಕ್. ರೈಟ್. ಓಕೆ, ಸೊ ದೇರ್ ಇಸ್ ನಥಿಂಗ್ ರಾಂಗ್. ಅದಕ್ಕೆ ಈಗ ಕಾಫ್ಗೆ ಅಂದರೆ ಕಾವು ಅಷ್ಟೊಂದು ಕುಡಿಯಲ್ಲ. ಈಗ ಇದು 20 day old ಕಾಫು, ಅದಕ್ಕೆ ಮ್ಯಾಕ್ಸಿಮಮ್ ಅಂದರೆ 4 liters ಬೇಕಷ್ಟೇ. 4 liters. ಮಿಕ್ಕಿದ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಗೊತ್ತಾ? ಅವ್ರು ಹೇಳಿದ್ರಲ್ಲ 30-20 liters ಮಿನಿಮಮ್ ಅಂದ್ರೂ 17 ಲೀಟರ್ ಅಂತ ಹೇಳಿದ್ರು ಮಿನಿಮಮ್ ಅಂದ್ರು. It goes to other calves or it has somebody has to consume it. That's what has happened. Right. So there is no harm in it. Of course, of course. That's what the civilization ಹೌದು, ನಿಜ, also has gone into that. So we should not, if you are not interested, that they can make a choice. Correct. Give an option. Exactly. If you are not interested, that's fine. ಬಟ್ ಅದನ್ನ ಈ ಥರ ಒಂದು ಕ್ಯಾಟಗರೈಸ್ ಮಾಡೋದು ತಪ್ಪು. ನಾವೇನೋ ಹಿಂಸೆ ಕೊಡ್ತಾ ಇದ್ದೀವಿ, ಮಿಲ್ಕ್ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನಾವು ಹಸುಗಳಿಗೆ ಅಥವಾ ಕರುಗಳ ಫುಡ್ ಕಿತ್ಕೊಳ್ತಾ ಇದೀವಿ ಅಥವಾ ಅವ್ರಿಗೆ ಹಿಂಸೆ ಮಾಡ್ತಾ ಇದೀವಿ ಅನ್ನೋದು ಐ ಥಿಂಕ್ ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ನನಗೂ ಅದು ಆ ಕಾನ್ಸೆಪ್ಟ್ their own choices. Their own choices. Them take care of their health and hygiene and the ecosystem ಎಲ್ಲಾನು ಬಿಲ್ಡ್ ಆಗ್ತಾ ಇದೆ. That's fine. ಈಗ ನೋಡಿ, ನಾವು ಹಸುಗಳು ಇಲ್ದೇನೆ no farmer can ever exist. Exactly. So true. Well said. ಸಹ ಅದು ಡಂಗು, ಅದು ಮತ್ತೆ ಯೂರಿನ್ ಬೇಕಲ್ವಾ? ನಿಮ್ಮ ಸಾಯಿಲ್ ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಿ? ಕರೆಕ್ಟ್ ಅಲ್ವಾ? ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಆಕ್ಚುಲಿ. ಈಗ ವೀಗನ್ಸ್ ಅಂತ ಏನಿದಿರೋ, ಲೈಕ್ ವೆಜಿಟಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ, ಆರ್ಗ್ಯಾನಿಕ್ ಫ್ರೂಟ್ಸ್ ವೆಜಿಟಬಲ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಯೂಸ್ ಮಾಡುವಂಥ ಮೆನ್ಯೂರ್ ಕೂಡ ಕೌ ಡಂಗ್ ಮೆನ್ಯೂರ್ ಆರ್ಗ್ಯಾನಿಕಲ್ಲಿ. ಸೊ ಐ ಥಿಂಕ್ soil can't provide all the nutrition. Exactly. Either ways it goes hand in hand. Yeah. Exactly. Soil also requires nutrition, no? Correct. ನೀವು ಅದಕ್ಕಾದ್ರೂ ಹಾಕ್ಬೇಕಲ್ಲ, ಜೀವಾಮೃತ ಅಂತೀವಿ. ಹೌದು. ಅಷ್ಟು ಎಲಿಮೆಂಟ್ಸ್ ಆಫ್ ದ ಕೌ that is required. Correct. ಹೌದು. ಒಂದು ಸಾಯಿಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡಬೇಕಂದ್ರೆ ಒಂದು ತಂಬ್ರೂಲ್ ಫಾಲೋ ಮಾಡಬೇಕು. ಎಷ್ಟು ನಾವು ಹಾರ್ವೆಸ್ಟ್ ಮಾಡ್ತೀವಿ, ಎಷ್ಟು kg ವೀಡ್ ಎಲ್ಲ ಅಷ್ಟನ್ನೇ ನಾವು ಮೆನ್ಯೂ ಕೊಡಲೇಬೇಕು, ಅದರ್ವೈಸ್ ಬರಲ್ಲ ಅದು. 100%. ಥ್ಯಾಂಕ್ ಯು ಸೋ ಮಚ್. ಅಗೇನ್ ತುಂಬ ಜನ ಇದ್ರ ಬಗ್ಗೆ ಕಾಮೆಂಟ್ಸ್ ಹಾಕ್ತೀರಾ ಅಂತ ಗೊತ್ತು, ತುಂಬ ಜನ ಡಿಬೇಟ್ ಮಾಡ್ತೀರಾ ಅಂತಲೂ ಗೊತ್ತಿದೆ. ತುಂಬ ಜನ ವೀಗನ್ಸ್ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮ ರೀಸನ್ಸ್ ಇರುತ್ತೆ. ವೀಗನಿಸಮ್ ಒಂದೊಂದು ಹೆಲ್ತ್ ಚಾಯ್ಸೇ ಇರ್ಬೋದು, ಅಥವಾ ಐ ಡೋಂಟ್ ನೋ, ನಿಮ್ಮ ಪರ್ಸ್ನಲ್ ಚಾಯ್ಸ್ ಅದು. ಬಟ್ ಹಾಗಂತ ನಾವೇನೋ ರಾಂಗಾಗಿ ಮಾಡ್ತಾ ಇದ್ದೀವಿ ಅಥವಾ ನಾವು ಯಾರಿಗೋ ಅನಿಮಲ್ಸ್ಗೆ ಹರ್ಟ್ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ, ಮಿಲ್ಕ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದರೆ ಐ ಡೋಂಟ್ ಥಿಂಕ್ ದಟ್ಸ್ ದ ರೈಟ್ ಥಿಂಗ್. ಅದು ಆ ಕಾನ್ಸೆಪ್ಟೇ ಇಲ್ಲ. ಬಿಕಾಸ್ ಇವರು ತುಂಬ ಚೆನ್ನಾಗಿ ಸ್ಟ್ರೆಸ್ ಫ್ರೀ ಕೌಸ್ ಅಂತ ಇವ್ರು ಏನು ಹೇಳ್ತಾ ಇದ್ದಾರೋ ಅಷ್ಟೇ ಚೆನ್ನಾಗಿ ಅದೇ ರೀತಿಯಲ್ಲಿ ಕೌಸ್ನ ನೋಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವ್ರು ಹೇಳ್ದಂಗೆ ಕರುಗಳಿಗೆ ಬೇಕಾಗಿರೋದೆ 4 liters ಆಫ್ ಮಿಲ್ಕ್. ಆ್ಯಂಡ್ ಎಕ್ಸೆಸಿವ್ ಮಿಲ್ಕ್ ಒಂದು ಮಿನಿಮಮ್ ಅಂದ್ರೂ ಒಂದು 15-17 ಲೀಟರ್ ಪ್ರೊಡ್ಯೂಸ್ ಮಾಡುವಂಥ ಕೌಸು. ಎಕ್ಸೆಸಿವ್ ಮಿಲ್ಕ್ ಡೆಫಿನೆಟ್ಲಿ ಐ ಥಿಂಕ್ ವೇಸ್ಟ್ ಆಗೋ ಬದಲು ವಿ ಕ್ಯಾನ್ ಕನ್ಸ್ಯೂಮ್ ಇಟ್.
ಒಂದು 2 months 3 months ಅಷ್ಟೇ ಕುಡಿಯೋಕ್ಕಾಗೋದು. Then we have to wean them slowly to other nutritious fodder start ಮಾಡಲೇಬೇಕು. Because it's cow's milk ಅದಕ್ಕೆ ಸಫಿಷಿಯೆಂಟ್ ಆಗಲ್ಲ, ದೊಡ್ಡದಾಗಿ ಬೆಳೀತಾ ಇರುತ್ತೆ ಅಲ್ವಾ. ಸೊ ಜಸ್ಟ್ ಲೈಕ್ ಹ್ಯೂಮನ್ಸ್ ಹೆಂಗೆ ದೇ ಸ್ವಿಚ್ ಟು ಆಲ್ ಸಾಲಿಡ್ ಫುಡ್ಸ್, ಅದೇ ಥರನೇ ಅವಕ್ಕೂ ಬೇಕು. ಸೊ ಈ ಲ್ಯಾಕ್ಟೇಷನ್ ಪೀರಿಯಡ್ ಹೈ ಇರುತ್ತೆ ಅವಾಗೆಲ್ಲನೂ. ನಾವು ಕರಿಲೇಬೇಕು, ನಾವು ಹಂಗೆ ಬಿಡಕ್ಕಾಗಲ್ಲ ಅನಿಮಲ್ಸ್ನ ಅಲ್ವಾ. ಸೊ ವಾಟ್ ಇಸ್ ರಾಂಗ್ ಇನ್ ಯಾ ಅಬ್ಸಲ್ಯೂಟ್ಲಿ. ಸೊ ಅಗೇನ್ ವೀಗನ್ಸ್ ನೋ ಅಫೆನ್ಸ್ ಬಿಕಾಸ್ ನಿಮ್ಮ ಚಾಯ್ಸ್ ಅದು. ಬಟ್ ಹಾಲು ಕುಡಿಲೇಬಾರ್ದು ಅನ್ನೋರಿಗೆ ನೋ, ಪ್ಲೀಸ್ ಗೋ ಡ್ರಿಂಕ್ ಯೋರ್ ಮಿಲ್ಕ್ ಅಂತ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಅಕ್ಷಯಕಲ್ಪ ಮಿಲ್ಕ್. ದಿಸ್ ಇಸ್ ಅ ಬಯೋಗ್ಯಾಸ್ ಯೂನಿಟ್. ಓಕೆ. ಸೊ ಏನಂದ್ರೆ ಇದು ಒಂದಕ್ಕೊಂದು ಲಿಂಕ್ ಇದೆ. ಸೊ ಅನಿಮಲ್ R&D ಏನಿದೆ ಅಲ್ಲೇ ಪಕ್ಕನೇ ಬಂಕರ್ಸ್ ಇದೆ. ಸೊ ಸೈಲೇಜ್ ಬಂಕರ್ಸು ಎಲ್ಲ. ಸೊ ಏನಂದ್ರೆ ಫುಡ್ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲ ಹಾಕೋದು ಡೈಲಿ ಕೆಲಸ. ಸೊ ನಾವೆಲ್ಲೋ ಬಂಕರ್ ಮಾಡಿ ಎಲ್ಲೋ ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಮತ್ತೆ ಅಲ್ಲಿಂದ ಬಂದಿದ್ದು ಕೌ ಡಂಗ್ ಮತ್ತೆ ಕೌ ಯೂರಿನ್ ಕನೆಕ್ಟ್ ಆಗಿದೆಯಲ್ಲ, ಅಲ್ಲಿ ಪಿಟ್ಟಿ ಕನೆಕ್ಟ್ ಆಗುತ್ತೆ. ಆ ಪಿಟ್ಟಿಂದ ಬಂದಿದ್ದು ಸೊ ನೋಡಿ ಇಲ್ಲಿ ಒಂದು ಕಂಟೈನರ್ಗೆ ಬರುತ್ತೆ. ಸೊ ಇದರಲ್ಲಿ 2:1 ರೇಷಿಯೋ ಅಂದ್ರೆ ವಾಟರ್ಗೆ ಡೈಲ್ಯೂಟ್ ಮಾಡಿ ನಾವು ಇದಕ್ಕೆ ಡಂಪ್ ಮಾಡ್ತೀವಿ. ಬೇಸಿಕ್ಲಿ ಕೌ ಡಂಗ್ ಅದು ಮಿಕ್ಸ್ ಆಗಿ ಬರುತ್ತಾ ವಾಟರ್ ಜೊತೆಗೆ? ಓಕೆ, ಕೌ ಡಂಗ್ ಅಂಡ್ ಯೂರಿನ್ ಬರುತ್ತೆ. ನಾವು ವಾಟರ್ನ ಮಿಕ್ಸ್ ಮಾಡ್ತೀವಿ. ಸೊ ಇಲ್ಲಿ ಬಯೋಗ್ಯಾಸ್ ಅಲ್ಲಿ ಬರುತ್ತೆ ಇದು ಪಾಲಿಥಿನ್ ಮೆಟೀರಿಯಲ್. ಮುಂಚೆ ಎಲ್ಲ ನೀವು ಸಿಮೆಂಟ್ ಅಲ್ಲಿ ನೋಡಿರ್ತೀರಾ, ಪಾಲಿಥಿನ್ ಮೆಟೀರಿಯಲ್. ಸೊ ಏನು ಡ್ಯೂರಬಿಲಿಟಿ 10 ವರ್ಷ ಬಾಳಿಕೆ ಬರುತ್ತೆ. ಇದು ಇನ್ನು ಪಂಚರ್ ಹಾಕ್ಬೋದಲ್ಲ, ಹಾಕ್ತಿವಲ್ಲ ಆ ತರ. ಸೊ ಇಲ್ಲಿಂದ ನಾವು ತುಂಬ್ತಾ ಹೋಗ್ತೀವಿ. 21 ದಿನಕ್ಕೆ ಅದೇ ಆಟೋಮೆಟಿಕ್ ಆಗಿ ಆಚೆ ಬರುತ್ತೆ. ಸೊ ಬಿಸಿಲಿದ್ದಾಗ ಮೈಕ್ರೋಬಲ್ ಆಕ್ಟಿವಿಟಿ ಚೆನ್ನಾಗಿ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಗ್ಯಾಸ್ ಏನಿದೆ, ಸೊ ಇಲ್ಲಿ ಬ್ಲಾಕ್ ಕಲರ್ ಪೈಪ್ ನೋಡ್ತಿರಲ್ಲ, ಸೊ ಅಲ್ಲಿಂದ ಡೈರೆಕ್ಟ್ ಕಿಚನ್. ಸೊ ಬೇಸಿಕಲಿ ಆ ಫರ್ಮೆಂಟೇಷನ್ ಪ್ರಾಸೆಸ್ ಇಂದ ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್, ರೈಟ್. ಇದು 6 ಯೂನಿಟ್ ಇದೆ. ಸೊ ಈ 6 ಯೂನಿಟ್ ಅಲ್ಲಿ ನಮಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ ಆಗೋಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಪ್ರತಿನಿತ್ಯ. ಪ್ರತಿದಿನ ನಮಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ ಆಗೋಷ್ಟು ಬರುತ್ತೆ. ಬಟ್ ನಮ್ಮ ಅಕ್ಷಯಕಲ್ಪ ರೈತರಿಗೆ ಅಂತ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿಂದ ಇಲ್ಲಿಗೆ 7.5 ಅಡಿ ಅಷ್ಟು ನಾವು ಬಯೋಗ್ಯಾಸ್ನ ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 1.25 ಸಿಲಿಂಡರ್ ಅಷ್ಟು ಅವ್ರಿಗೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ 1 ಮಂತಿಗೆ. ಓಕೆ ಓಕೆ. ನಾರ್ಮಲ್ ಆಗಿ ನಾವೇನು ಸಿಲಿಂಡರ್ ಯೂಸ್ ಮಾಡ್ತೀವೋ ಒಂದು 3-4 ಮಂತ್ಸ್ ಒಂದು 13,000ಗೆಲ್ಲ ನಾವು ಇಷ್ಟು ಬರುತ್ತೆ ಅವ್ರಿಗೆ. ಓಕೆ. ಸೊ ಅವ್ರಿಗೆ ಉಳಿಯುತ್ತೆ ಒಂದು 6 ತಿಂಗಳಾದ್ಮೇಲೆ. ಸೊ ಅವ್ರಿಗೆ ಉಳಿತಾ ಹೋಗುತ್ತೆ. ಸೊ ಇದೇನ್ ಆಚೆ ಬರುತ್ತೆ ಎಲ್ಲ, ಅದು ಎಲ್ಲ ಕಲೆಕ್ಟ್ ಆಗುತ್ತೆ ಅಲ್ಲಿಗೆ. ಆ ಸ್ಲರಿ ಪಿಟ್ಟಿಂದ ಡೈರೆಕ್ಟ್ ಫಾಡರ್ಗೆ ನಾವು ಹೊಡಿತೀವಿ. ಓಕೆ. ಸೊ ಅದು ವೇಸ್ಟ್ ಆಗಲ್ಲ. ರೈಟ್ ರೈಟ್. ಸರಿಗೆ ಹೆಂಗಿದ್ರು ಮೆನ್ಯೂರ್ ಬೇಕಲ್ಲ, ಸೊ ಎಲ್ಲ ಫಿಕ್ಸ್ ಮಾಡಿ ಅಲ್ಲಿಗೆ ಹೊಡಿತೀವಿ. ಸೂಪರ್. ಸೊ ಇದು ಒಂದ್ಸಲ ನಾನು ಆ ಲಿಂಕ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅಲ್ಲಿ TMR ಪ್ರೊಡ್ಯೂಸ್ ಆಗುತ್ತೆ, ಟೋಟಲ್ ಮಿಕ್ಸ್ಡ್ ರೇಷನ್. ಸೊ ಅದಾದಮೇಲೆ ಆ ಫಾಡರ್ನ ಏನಿರುತ್ತೋ ಅಲ್ಲಿ ಹಸುಗಳಿಗೆ ಹಾಕ್ತಾರೆ. ಆ್ಯಂಡ್ ಹಸುಗಳು ಸ್ಟ್ರೆಸ್ ಫ್ರೀ ಆಗಿ ಅವ್ರಿಗೆ 24/7 ಅವ್ರಿಗೆ ಸ್ನ್ಯಾಕ್ ಬಾರ್ ಓಪನ್ ಇರುತ್ತೆ. ಸೊ ಆ ಸ್ನ್ಯಾಕ್ಸ್ ಬಾರಿಂದ ಅವ್ರು ಫಾಡರ್ ತಿನ್ಬೋದು. ಆ್ಯಂಡ್ ಅಲ್ಲಿಂದ ಅಲ್ಲಿ ವಾಟರ್ ಕೂಡ ಅವೈಲೇಬಲ್ ಇಟ್ಟಿರ್ತಾರೆ ಟಬ್ಸಲ್ಲಿ. ಆ್ಯಂಡ್ ಅವುಗಳ ಡಂಗ್ ಏನಿದೆ, ಕೌ ಡಂಗ್ ಏನಿದೆಯೋ, ಸಗಣಿ ಬೇಸಿಕ್ಲಿ, ಆ್ಯಂಡ್ ಯೂರಿನ್, ಏನಂತಾರೆ ಯೂರಿನ್ಗೆ, ಕೌ ಮೂತ್ರ, ಗಂಜಲ. ಎಸ್, ಗಂಜಲ ಮತ್ತು ಆ ಸಗಣಿ ಒಂದು ಇದಿರುತ್ತೆ, ಏನೊಂದು ಕನೆಕ್ಟ್ ಆಗಿ ಪೈಪಿಂದ ಇಲ್ಲಿಗೆ ಬರುತ್ತೆ ಈ ಒಂದು ವೆಲ್ಗೆ. ಅಲ್ಲಿ ನೀರು ಮಿಕ್ಸ್ ಮಾಡಿ ಆ್ಯಂಡ್ ಈ ಒಂದು ಪಾಲಿಥಿನ್ ಮೆಟೀರಿಯಲ್ದು ಏನಿದೆಯೋ ಈ ಬಲೂನ್ ಸಿಸ್ಟಮ್ಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಆ ಪ್ರಾಸೆಸ್, ಫರ್ಮೆಂಟೇಷನ್ ಪ್ರಾಸೆಸ್ ಆಗುತ್ತೆ. ಆ ಪ್ರಾಸೆಸ್ಸಲ್ಲಿ ಪ್ರೊಡ್ಯೂಸ್ ಆಗೋ ಗ್ಯಾಸೇ ಮಿಥೇನ್. ಸೊ ಈ ಮಿಥೇನ್ ಗ್ಯಾಸು ನಿಮಗೆ ಕುಕ್ಕಿಂಗ್ ಪರ್ಪಸಸ್ಗೆ ಯೂಸ್ ಮಾಡ್ಬೋದು. ಎಂಥ ಪ್ರಾಸೆಸ್ ನೋಡಿ, ಸೀರಿಯಸ್ಲಿ. ಎಲ್ಲ ಇಲ್ಲೇ ನಿಮಗೆ ಇಲ್ಲಿ ಹಾಲು ಬರುತ್ತೆ, ಕೌಸಿಂದ ಹಾಲು ಬರುತ್ತೆ. ಆ್ಯಂಡ್ ಮೀಥೇನ್ ಗ್ಯಾಸಲ್ಲಿ ನೀವು ಕುಕ್ಕಿಂಗ್ಗೆ ಗ್ಯಾಸ್ ಯೂಸ್ ಆಗುತ್ತೆ. ಸೊ ಆ್ಯಂಡ್ ಆ ಮಿಲ್ಕಿಂದ ಪನ್ನೀರ್ ಬರುತ್ತೆ, ಘೀ ಬರುತ್ತೆ, ಮೊಸರು ಬರುತ್ತೆ, ಬಟರ್ ಬರುತ್ತೆ. ಸೊ ಎಸ್, ಇಷ್ಟೊಂದೆಲ್ಲ ಒಂದೇ ಸಿಸ್ಟಮಲ್ಲಿ, ಒಂದೇ ಒಂದು ರೌಂಡ್ ತೊಗೊಂಬಂದ್ವಿ. ಇಷ್ಟು ಸಿಸ್ಟಮಲ್ಲಿ ಇಷ್ಟೆಲ್ಲ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ನಿಜವಾಗ್ಲೂ ಗ್ರೇಟು. ದಿಸ್ ಇಸ್ ಅಮೇಝಿಂಗ್. ಇದು ನೇಚರ್ ಕೊಟ್ಟಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು ನಮಗೆ. ಇದು ಏನಾದರೂ ಲೀಕ್ ಆದರೆ ಬ್ಲಾಸ್ಟ್ ಆಗೋದು ಆ ಥರ ಎಲ್ಲ ಮಾಡಲ್ಲ, ನೇಚರ್ಗೆ ಸೇರಿಕೊಳ್ಳುತ್ತೆ. ಯಾ. ಓ ವಾವ್, ಓಕೆ, ನೈಸ್. ಸೊ ಇದು ಪ್ರೆಷರ್ ಬರಲಿ ಅಂತ ಅಲ್ಲಲ್ಲೇ ಬ್ಯಾಗ್ ಹಾಕ್ಸಿರೋದು ಅಷ್ಟೇ. ಓಕೆ. ಇದೇನು ಮೇಂಟೆನೆನ್ಸ್ ಆ ಥರ ಎಲ್ಲ ಏನು ಬರಲ್ಲ. ಸೊ ನೋಡಿ, ಬಿಸಿಲು ಚೆನ್ನಾಗಿರೋದಕ್ಕೆ ಎಲ್ಲ ಉಬ್ಬಿದೆ ಅಂದ್ರೆ ಇದ್ರಲ್ಲಿ ಆಲ್ಮೋಸ್ಟ್ ಗ್ಯಾಸ್ ಎಲ್ಲ ಆಲ್ರೆಡಿ ಇದೆ. ಖಾಲಿ ಆದ್ರೆ ಮಾತ್ರ ಡೌನ್ ಹೋಗುತ್ತೆ, ಇಲ್ಲಾಂದ್ರೆ ಇದೆ ಅಂತ. ಓಕೆ ಓಕೆ ಗೈಸ್, ಸೊ ಇವಾಗ ನಾವು ಡಿನ್ನರ್ಗೆ ಬಂದಿದ್ದೀವಿ. ಸೊ ಇವತ್ತಿನ ಮೆನ್ಯೂ ಕೂಡ ಅಲ್ಲಿ ಹಾಕಿದ್ದಾರೆ. ಸೊಪ್ಪಿನ ಪಲ್ಯ, ಸಾಂಬಾರು, ರಸಮ್ಮು,
ಹಾಗಲಕಾಯಿ ಪಲ್ಯ ಆ್ಯಂಡ್ ಇಲ್ಲಿ ಏನಂದರೆ ರೆಡ್ ರೈಸ್ ಕೊಡ್ತಾರೆ ರೈಟ್ ರೆಡ್ ರೈಸ್. ಮುದ್ದೆನೂ ಇದೆ. ಮುದ್ದೆ ಇದೆಯಾ? ಇಲ್ಲ, ಇವತ್ತಿನ ಸ್ಪೆಷಲ್ ದೋಸೆ. ಹಾಂ, ಸಿಕ್ಕಾಡೆ ಸುತ್ತಾಡಿ ಫುಲ್ಲು ಹೊಟ್ಟೆ ಎಲ್ಲ ಹಸಿತಾ ಇದೆ. ಸೊ ಐ ಕಾಂಟ್ ವೇಟ್ ಟು ಈಟ್. ಇದೊಂಥರ ಸಾತ್ವಿಕ ಆಹಾರ ಅಂತಲೇ ಹೇಳ್ಬೋದು. ಓಕೆ, ಈಗ ಡಿನ್ನರ್ ಹಾಕ್ಸ್ಕೊಂಬಂದಾಯಿತು. ಏನೇನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಹಾಗಲಕಾಯಿ ಪಲ್ಯ ಇದೆ ಆ್ಯಂಡ್ ಆಲೂಗಡ್ಡೆ ಪನ್ನೀರ್ ಸಾಗು ಥರ ಕೊಟ್ಟಿದ್ದಾರೆ. ದೋಸೆ, ರೆಡ್ ರೈಸ್ ದೋಸೆ ಕೊಟ್ಟಿದ್ದಾರೆ ಆ್ಯಂಡ್ ಸೊಪ್ಸಾರು, ರೆಡ್ ರೈಸ್ ಆ್ಯಂಡ್ ಮೊಸರು, ಅಕ್ಷಯಕಲ್ಪ ಮೊಸರು, ಅಕ್ಷಯಕಲ್ಪ ತುಪ್ಪನೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಹೌ ಡಿಡ್ ಯು ಲೈಕ್ ಯುವರ್ ಫುಡ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಸೊ ಡೈಲಿ ಈ ಥರ ತಿಂದರೆ ಎಷ್ಟು ಹೆಲ್ದಿಯಾಗಿರ್ತೀವಿ ಆರಾಮಾಗಿರ್ತೀವಿ ಅಲ್ವಾ? ನಾವು ಏನೇನೋ ತಿಂತೀವಿ. ನಾವು ಸುಮ್ಮನೆ ಹೊರಗಡೆ ಆಯಿಲಿ ಫುಡ್ ಎಲ್ಲ ತಿನ್ಕೊಂಡು ಈ ಥರ ಊಟನೇ ಮರ್ತ್ಬಿಟ್ಟಿರ್ತೀವಿ ಎಷ್ಟೋ ಕಡೆ. ಸೊ ಅದಕ್ಕೋಸ್ಕರ ಈ ಊಟ ಸೂಪರ್ ಆಗಿದೆ. ಹೌದು, ಸಾತ್ವಿಕ ಆಹಾರ.